ಮತ್ತೆ ಎಲ್ಲರಿಗೂ ಇವತ್ತು ನೋಡಿ ನಾನು ಶ್ರಾವಣ ಮಾಸ ಬಂತಲ್ವ ಗುರುವಾರದಿಂದ ಗುರುವಾರ 13ನೇ ತಾರೀಕು 13ನೇ ತಾರೀಕಿನಿಂದ ಶ್ರಾವಣ ಮಾಸ ಆರಂಭವಾಗ್ತಾ ಇದೆ ನೋಡಿ. ಅಂದಿನಿಂದ ನಮಗೆ ಒಂದು ತಿಂಗಳುಗಳ ಕಾಲ ಎಲ್ಲ ವ್ರತ ಪೂಜೆ ಮತ್ತು ಎಲ್ಲ ರೀತಿಯ ಒಂದು ಹಬ್ಬಗಳು ಕೂಡ ಶುರುವಾಗುತ್ತವೆ ನೋಡಿ. ಶ್ರಾವಣ ಮಾಸ ಬಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲಿಲ್ಲದ ಸಂತೋಷ. ಈ ಶ್ರಾವಣ ಮಾಸಕ್ಕಾಗಿ ನಾವಂತೂ ಕಾಯ್ತಾ ಇರ್ತೀವಿ, ಯಾವಾಗ ಶ್ರಾವಣ ಮಾಸ ಬರುತ್ತಪ್ಪ, ಪೂಜೆಗಳು ವ್ರತಗಳು ಎಷ್ಟು ಚಂದ ಅಂತ ಅನಿಸುತ್ತೆ. ಅಂತಹ ಒಂದು ವ್ರತಗಳಲ್ಲಿ ಮುಖ್ಯವಾಗಿರೋ ಒಂದು ವ್ರತ ಇದೆ ನೋಡಿ, ಸಂಪತ್ ಗೌರಿ ವ್ರತ ಅಂತ. ಈ ಸಂಪತ್ ಗೌರಿ ವ್ರತವು ಶುಕ್ರವಾರಗಳಲ್ಲಿ ಬಂದಿದೆ. ಈ ಸಾರಿ 4 ವಾರಗಳು ಬಂದಿವೆ ತಿಂಗಳಲ್ಲಿ. ಶ್ರಾವಣ ಮಾಸದ ಒಂದು ಮಾಸದಲ್ಲಿ 4 ವಾರಗಳು ಸಂಪತ್ ಗೌರಿ ವ್ರತ ಬಂದಿದೆ. ಅಂತಹ ಒಂದು ಸಂಪತ್ತು ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕಲ್ವಾ. ಅಂತಹ ಸಂಪತ್ ಗೌರಿ ವ್ರತವನ್ನು ಸರಳವಾಗಿ ನಾವು ಹೇಗೆ ಆಚರಣೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಸಂಪತ್ ಗೌರಿ ವ್ರತ ಮಾಡುವಾಗ ಮನೆಯನ್ನು ಸ್ವಚ್ಛಗೊಳಿಸಿ ಬೇಗ ಎದ್ದು ನಾವು ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಕಳಶ ಸ್ಥಾಪನೆ ಅದರ ಕೆಳಗೆ ಮತ್ತೆ ಪುನಃ ಒಂದು ಸಣ್ಣ ಅರಿಶಿಣದ ಒಂದು ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಎಲೆ ಅಡಿಕೆ ಕಡಲೆಕಾಳು ಜೊತೆ ಗೌರಿಯ ಸ್ಥಾಪನೆ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ನಂತರ ಎಲ್ಲ ಪೂಜೆ ಆದ ನಂತರ ಈ ರೀತಿಯಾಗಿ ಒಂದು 5 ಮಣ್ಣಿನ ಕುಡಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅವನು ಕೂಡ ಎಲೆ ಅಡಿಕೆ ಜೊತೆ 5 ಜನರನ್ನು ನಾವು ಮುತ್ತೈದೆಯರನ್ನು ಕರೆದಿದ್ರೆ ಅಂಥ 5 ಕುಡಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ 5 ಕುಡಿಕೆಯಲ್ಲಿ ಈ ರೀತಿಯಾಗಿ ನೋಡಿ, 1 2 ನೋಡಿ, ಇಲ್ಲಿ 3 ಕರೆಕ್ಟ್ 3 ಮುಷ್ಟಿ ಹಾಕಿದರೆ ಮುಕ್ಕಾಲಾಗುತ್ತೆ ನೋಡಿ. ಆ ರೀತಿ ಆದಾಗ 2 ಅರಿಶಿಣದ ಕೊಂಬುಗಳನ್ನು ಹಾಕಿ, ಆಮೇಲೆ ದಕ್ಷಿಣೆ ಎಷ್ಟಾದರೂ ಹಾಕಿ, ನಾಣ್ಯ ಆಗಿರ್ಬೋದು ನೋಟ್ಗಳಾಗಿರ್ಬೋದು ಹಾಕಿಬಿಟ್ಟು ಈ ಮಡಿಕೆನೂ ಕೂಡ ಪೂಜೆ ಮಾಡ್ಕೊಬೇಕಾಗುತ್ತೆ. ಪೂಜೆ ಮಾಡಿಕೊಂಡು ಆ ಒಂದು ಗೌರಿ ಸ್ಥಾಪನೆ ಮಾಡಿರ್ತೀವಲ್ಲ ಅದ್ರ ಹತ್ರನೇ ಇರಬೇಕು, ಅದ್ರ ಕೆಳಗಡೆ ಅಲ್ಲಿ ಇಲ್ಲಿ ಅದ್ರ ಪಕ್ಕನೇ ಇರಬೇಕು ಇವಾಗ ಒಂದು ಕುಡಿಕೆಗಳು. ಮುತ್ತೈದೆಯರಿಗೆ ಬಂದಾಗ ಈ ಎಲೆ ಅಡಿಕೆ ಮತ್ತು ಈ ಬ್ಲೌಸ್ ಪೀಸು ಮತ್ತು ಈ ಬಳೆಗಳು ಎಲ್ಲದನ್ನು ಕೊಟ್ಟು, ಅಂದರೆ ಮುತ್ತೈದೆಯರಿಗೆ ಮುಖ್ಯವಾಗಿ ಅರಿಶಿಣ, ಕುಂಕುಮ, ಹೂವು, ಬಳೆ, ಅಕ್ಷತೆ ಅವ್ನು ಕೊಡಲೇಬೇಕಾಗುತ್ತಲ್ವ. ನಾವು ಕರೆದಾಗ ನಾವು ಮನೆಗೆ ಕರೆದಾಗ ನಾವು ಬರ್ತಾರಲ್ವ, ಅವರು ಬಂದಾಗ ನಾವು ಅವ್ರಿಗೆ ಕಾಲು ತೊಳೆಯಲು ನೀರು ಕೊಡ್ತೀವಲ್ವ. ನೀರು ಕೊಟ್ಟ ತಕ್ಷಣ ಮನೆ ಒಳಗೆ ಬಂದಾಗ ಅವರಿಗೆ ಅರಿಶಿಣ ಕುಂಕುಮ ಹೇಗೂ ಹಚ್ಚಿರ್ತೀವಿ ಅಥವಾ ಅವರಿಗೆ ಕೊಟ್ಟಿರ್ತೀವಿ. ನಂತರ ಈ ಎಲೆ ಅಡಿಕೆ ಮತ್ತು ಹೂವು, ಬಳೆ, ಅಕ್ಷತೆಯನ್ನು ಕೊಟ್ಬಿಟ್ರೆ ಆಯಿತು. ಆಮೇಲೆ ಅವರಿಗೆ ಸಿಹಿ ತಿನಿಸುಗಳನ್ನು, ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಪ್ರಸಾದವನ್ನು ಕೊಡಬೇಕಾಗುತ್ತೆ. ಮತ್ತು ನೈವೇದ್ಯಕ್ಕೂ ಕೂಡ ಏನಾದರೂ ಒಂದು ಸಿಹಿ ಮಾಡಿ ಸಂಪತ್ ಗೌರಿಗೆ ನೈವೇದ್ಯ ಮಾಡಿಕೊಳ್ಳಿ. ಏನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ರವೆ ಪಾಯಸ ಅಥವಾ ಹಾಲು ಹಣ್ಣು ಅದರ ನೈವೇದ್ಯ ಮಾಡ್ಕೊಳ್ಳಿ. ಆಮೇಲೆ ಮುತ್ತೈದೆಯರನ್ನು ಏನು ಕರೆದಿರ್ತೀವಿ ಅವರಿಂದ ನಾವು ಈ ರೀತಿಯಾಗಿ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ ನೋಡಿ. ಅವ್ರ ಕೈಯಲ್ಲಿ ಅಕ್ಷತೆಗಳನ್ನು ಕೊಟ್ಟು ಅವ್ರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸಂಪತ್ ಗೌರಿಯ ಆಶೀರ್ವಾದ ನನಗಿರಲಿ ಅಂತ ನೀವು ಬೇಡ್ಕೋಬೇಕು. ಅವರು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಥರ ಆಶೀರ್ವಾದ ಮಾಡಬೇಕು. ಈ ರೀತಿಯಾಗಿ ಒಂದು ವ್ರತವನ್ನು ಮಾಡ್ಕೊಳ್ಳಿ. ಮತ್ತೇನಪ್ಪ ಅಂದರೆ ಈ ಬಳೆಗಳನ್ನು 1 ಡಜನ್ ಇಡೋರು ಇಡ್ರಿ, 6 ಇಡಿ, 4 ಇಡಿ, ಕೇವಲ ಅಷ್ಟು ಸಾಧ್ಯ ಇಲ್ಲದಿದ್ದರೆ 2 ಇಡಿ ಪೂಜೆಗೆ ಮತ್ತು ಅರಿಶಿಣ ಕುಂಕುಮ ಕೊಡಲು. ಯಾರಾದರೂ ಕೊಟ್ಟಿರೋದು ಅಥವಾ ಮಡ್ಲಕ್ಕಿ ಹಾಕಿರೋದು ನಿಮಗೆ ಕೊಟ್ಟಿರ್ತಾರಲ್ವ, ಅದನ್ನು ಮಾತ್ರ ಕೊಡೋದಕ್ಕೆ ಹೋಗಬೇಡಿ. ಇದು ಕೂಡ ಗೌರಿಯ ಮತ್ತು ಲಕ್ಷ್ಮಿಯ ದೇವಿಯ ಸ್ವರೂಪವಾಗಿರುತ್ತದೆ. ನಮಗೆ ಕೊಟ್ಟಾಗ ನಾವು ಬೇರೆಯವ್ರಿಗೆ ಕೊಡಬಾರ್ದು. ನಾವು ಹೊಸದಾಗಿ ಈ ಒಂದು ವ್ರತಕ್ಕೆ ಅಂತಲೇ ಗೌರಿ ವ್ರತಕ್ಕಾಗಿರ್ಬೋದು, ಮಹಾಲಕ್ಷ್ಮಿ ವ್ರತಕ್ಕಾಗಿರ್ಬೋದು ಹೊಸದನ್ನೇ ತರಬೇಕಾಗುತ್ತೆ ನೋಡಿ. ಈ ಥರ ತಂದುಬಿಟ್ಟು ಪೂಜೆ ಮಾಡಿಕೊಂಡು ಈ ಥರ ಮಡಕೆಯಲ್ಲಿ ಅಕ್ಕಿ ಸಮೇತವಾಗಿ ಇದನ್ನು ಅವ್ರಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ. ಈ ರೀತಿಯಾಗಿ ಸರಳವಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಸರಳವಾದ ಒಂದು ವಿಶೇಷವಾದ ಸಂಪತ್ ಗೌರಿ ವ್ರತದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.